ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. 2026ನೇ ವರ್ಷದಲ್ಲಿ ಆಷಾಢ ಮಾಸವು ಜುಲೈ 14ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕಿನ ತನಕ ಇರುತ್ತದೆ. ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಆಷಾಢ ಮಾಸ ಅಂದರೆ ಸಾಕು, ತುಂಬಾ ಜನಕ್ಕೆ ಇದೊಂದು ಅಶುಭಕರವಾದ ಮಾಸ ಅಂತ ತುಂಬಾ ಜನ ಅಂದುಕೊಂಡಿರುತ್ತಾರೆ. ಆದರೆ ಈ ಮಾಸದಲ್ಲಿ ತುಂಬಾ ಹೆಚ್ಚು ಮಳೆಯಾಗುವುದರಿಂದ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಈ ಆಷಾಢ ಮಾಸದಲ್ಲಿ ಮಾಡುವುದಿಲ್ಲ. ಹಾಗಾಗಿ ಈ ಮಾಸವನ್ನ ಅಶುಭ ಮಾಸ, ಶೂನ್ಯ ಮಾಸ, ಮಲಮಾಸ ಎಂದು ಕರೆಯಲಾಗುತ್ತದೆ. ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ನಾಮಕರಣ, ಜಮೀನು ಖರೀದಿ ಮಾಡುವ, ಹೊಸ ವಾಹನಗಳನ್ನು ಕೊಂಡುಕೊಳ್ಳುವ, ಹೊಸ ಜಾಗವನ್ನು ಕೊಂಡುಕೊಳ್ಳುವ, ಹೊಸ ವಸ್ತುವನ್ನು ಕೊಂಡುಕೊಳ್ಳುವ ಯಾವುದೇ ಒಂದು ಶುಭ ಕೆಲಸವನ್ನು ಕೂಡ ಈ ಮಾಸದಲ್ಲಿ ಮಾಡುವುದಿಲ್ಲ. ಆದರೆ ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಗೆ, ಶಕ್ತಿ ದೇವತೆಯ ಪೂಜೆಗೆ ಹೆಚ್ಚಿನ ಒಂದು ಮಹತ್ವನೇ ಇದೆ. ಹಾಗೇನೆ ಶಕ್ತಿ ಕೂಡ ಇದೆ. ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಕಳೆದು ಮನೆಯು ಅಭಿವೃದ್ಧಿಯಾಗುತ್ತದೆ. ಪ್ರತಿ ಶುಕ್ರವಾರವೂ ಕೂಡ ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಆರಾಧನೆಯನ್ನು ಮನೆಯಲ್ಲಿ ಕಟ್ಟುನಿಟ್ಟಾಗಿ ಮಾಡಬೇಕು. ಆಷಾಢ ಶುಕ್ರವಾರದ ಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ಕೂಡ ನೀವು ಮನೆಯಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದು, ಅಥವಾ ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು. ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತವರು ಲಕ್ಷ್ಮೀ ಕಳಸವನ್ನ ಹೇಗೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಆಗಿರ್ಬೋದು ಅಥವಾ ಬೇರೆ ದಿನಗಳಲ್ಲಿ ಲಕ್ಷ್ಮೀ ಕಳಸವನ್ನ ಹೇಗೆ ಪ್ರತಿಷ್ಠಾಪನೆಯನ್ನ ಮಾಡ್ತೀವೋ ಅದೇ ರೀತಿಯಾಗಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಮಹಾಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನ ಮಾಡಬೇಕು. ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ, ಹಾಗೆಯೇ ವೀಳ್ಯದೆಲೆ, ಮಾವಿನೆಲೆಯನ್ನ ಕಳಸಕ್ಕೆ ಇಟ್ಟು, ತೆಂಗಿನಕಾಯಿಯನ್ನ ಇಟ್ಟು ನೀವು ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರವನ್ನ ಮಾಡಿ ನೀವು ಪೂಜೆಯನ್ನ ಮಾಡಬೇಕು. ಇನ್ನು ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡುವವರು ಯಾವುದಾದರೂ ಲಕ್ಷ್ಮಿಯ ಫೋಟೋ ಆಗಿರ್ಬೋದು, ಅಷ್ಟಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು, ಅಥವಾ ಬರೀ ಒಂದು ಲಕ್ಷ್ಮಿಯ ಫೋಟೋ ಇರುವಂತಹ ಒಂದು ಫೋಟೋ ಫ್ರೇಮನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಫೋಟೋಗೆ ನೀವು ಅರಿಶಿಣ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ, ಹೂಗಳಿಂದ ಅಲಂಕಾರವನ್ನು ಮಾಡಿ, ಗೆಜ್ಜೆ ವಸ್ತ್ರವನ್ನು ಹಾಕಿ, ಹಾಗೆಯೇ ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡುವವರು ಕಳಸಕ್ಕೆ ಮರೆಯದೆ ನೀವು ಅರಿಶಿಣದ ಕೊಂಬು ಅಥವಾ ಮಾಂಗಲ್ಯವನ್ನು ಹಾಕಬೇಕು. ಫೋಟೋಗೆ ನೀವು ಏನು ಮಾಂಗಲ್ಯ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ಆದರೆ ಕಳಸಕ್ಕೆ ನೀವು ಮಾಂಗಲ್ಯ ಅಥವಾ ಅರಿಶಿಣದ ಕೊಂಬನ್ನು ಕಟ್ಟಬೇಕು, ಅಂದರೆ ಹಾಕಬೇಕು. ಈ ರೀತಿಯಾಗಿ ನೀವು ಕಳಸದ ಸ್ಥಾಪನೆ ಮಾಡಿ ಕೂಡ ಪೂಜೆಯನ್ನು ಮಾಡ್ಬೋದು, ಅಥವಾ ಬರೀ ಫೋಟೋವನ್ನೇ ಇಟ್ಟು ಕೂಡ ನೀವು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ನೈವೇದ್ಯವನ್ನು ಕೂಡ ಅರ್ಪಿಸಬೇಕು. ಕೋಸಂಬರಿ ಆಗಿರ್ಬೋದು, ಹೆಸರುಬೇಳೆ ಪಾಯಸ, ಸಜ್ಜಿಗೆ, ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನ, ಮಹಾಲಕ್ಷ್ಮಿಗೆ ಪ್ರಿಯವಾಗುವಂತಹ ಹಲವಾರು ನೈವೇದ್ಯಗಳಿವೆ. ಯಾವುದಾದ್ರೂ ಒಂದು ನೈವೇದ್ಯವನ್ನ ಪ್ರತಿ ಶುಕ್ರವಾರವೂ ಕೂಡ ಒಂದೊಂದು ಹೊಸದಾಗಿ ನೈವೇದ್ಯವನ್ನ ಅರ್ಪಿಸಿ ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಹಾಗೇನೆ ಮಹಾಲಕ್ಷ್ಮಿಗೆ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು. ಹಾಗೆಯೇ ಹೂಗಳಿಂದ ಕೂಡ ಅರ್ಚನೆಯನ್ನ ಮಾಡಬಹುದು. ಅಷ್ಟೋತ್ತರವನ್ನ ಹೇಳಿಕೊಂಡು ಹೂಗಳಿಂದ ಅಥವಾ ಕುಂಕುಮದಿಂದ ಮಹಾಲಕ್ಷ್ಮಿಗೆ ಅರ್ಚನೆಯನ್ನ ಮಾಡಿ, ಹಾಗೆಯೇ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಒಂದು 3 ಜನ ಅಥವಾ 5 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ನೀವು ಅರಿಶಿಣ ಕುಂಕುಮವನ್ನು ಸಹ ಕೊಡಬಹುದು. ಇದಿಷ್ಟು ತುಂಬಾ ಸರಳವಾಗಿಯೇ ಪ್ರತಿ ಶುಕ್ರವಾರವೂ ಕೂಡ ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಪೂಜೆಯನ್ನ ಮನೆಯಲ್ಲಿ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಬೆಳಿಗ್ಗೆ ಬ್ರಹ್ಮ ಲಗ್ನದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಶುಕ್ರವಾರ ಬೆಳಗ್ಗೆ 10:30ರ ನಂತರ ರಾಹುಕಾಲ ಪ್ರಾರಂಭ ಆಗುತ್ತೆ. ಹಾಗಾಗಿ 10:30ರ ಒಳಗೇನೆ ಪೂಜೆಯನ್ನು ಮಾಡಿರಬೇಕು, ಅಥವಾ ಬೆಳಗ್ಗೆ ಬ್ರಹ್ಮ ಲಗ್ನದಲ್ಲಿ 6 ಗಂಟೆ ಒಳಗೆ ಪೂಜೆಯನ್ನು ಮಾಡಿರಬೇಕು, ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ನಾವು 6ರಿಂದ 7 ಗಂಟೆ ಒಳಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿರಬೇಕು. ಈ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾಗಿ ಹಲವಾರು ಪೂಜಾ ಮಾಹಿತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.